ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಸಣ್ಣ ಸಣ್ಣ ಹಳ್ಳಿಯೊಳಗೆ ಈ ಮೊಹರಂ ಹಬ್ಬಕ್ಕಂತೇಳಿ ಭಾಳ ವಿಶೇಷವಾಗಿ ಮಾಡುವಂತಹ ಚೋಂಗೆ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವಿ ರೀ. ಇದೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ ರೀ. ಇದಕ್ಕಿಂತ ಮೊದಲು ನಾವು ನಿಮ್ಗೆ ಚೋಂಗೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀವಿ. ಆದರೆ ಸಕ್ಕರೆ ಹೇಗೆ ಮಾಡಿ ತೋರಿಸಿದ್ದೀವಿ. ಇವತ್ತು ಬೆಲ್ಲದಿಂದ ಭಾಳ ಸಿಂಪಲ್ ಆಗಿ ಮಸ್ತಾಗಿರುವಂತಹ ವರ್ಷನನ್ನು ನೋಡೋಕ್ರೆ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸವಿರುಚಿಯ ಸೊಬಗನ್ನು ಪಟ್ನ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ನೋಡಿ, ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಏನೇನು ಅಂತಂದು ನಿಮಗೆ ಗೊತ್ತಾಗತ್ತೆ ರೀ. ಒಂದು ಪಾನಾಗ ಏನು ಮಾಡಿರಿ, 1 ಟೀ ಸ್ಪೂನಷ್ಟು ಬಡೆ ಸೊಪ್ಪು, ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಮೀಪ ಗಸಗಸೆಯನ್ನು ತೊಗೊಂಡು ನೀವು ಅವನು ಎರಡನ್ನೂ ಸ್ವಲ್ಪ ಹೊತ್ತು ಹುರಿಬೇಕಾಗೈತ್ರಿ. ಆದರೆ ಹೊತ್ತು ಸಾಕು ಹೋಗ್ಬೇಡ್ರಿ, ಸಮಾಧಾನಲೆ ಅವನೊಂದು ಈಟ ಚಟ್ಪಟ್ ಅನ್ನೋ ತನ್ನ ಹುರಿ. ಇನ್ನು ಈ ಕಡೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ಒಣ ಕೊಬ್ಬರಿ ಇರ್ತೈತ್ರಲ್ಲ, ಅದ್ರ ತುರಿಯನ್ನು ತೊಗೊಂಡಿಟ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿರಿ. ಏಲಕ್ಕಿ ಪುಡಿನೂ ಹಾಕಿರಿ. ಆಮೇಲೆ ಪಿಸ್ತಾ, ಬಾದಾಮು, ಗೋಡಂಬಿ ಇವನ್ನೆಲ್ಲ ಕಟ್ ಮಾಡಿ ಹಾಕಿ ಈಗ ಹುರಿದಂತಹ ಬಡೆ ಸೊಪ್ಪು ಮತ್ತು ಗಸಗಸೆಯನ್ನು ಅದರೊಳಗೆ ಹಾಕಿ ಒಂದು ಸಲ ನೀವು ಅವೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ, ಅದ ಪಾನಾಗ 1 ಕಪ್ಪಷ್ಟು ನಾವಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀವಿ. ಬೆಲ್ಲ ತೊಗೊರಿ ಅಥವಾ ಬೆಲ್ಲದ ಪುಡಿ ತೊಗೊದ್ರಿ, ಹೆಂಗೆ ಬೇಕಾ ತೊಗೊರಿ. ಅದಕ್ಕೆ ಒಂದು ಅರ್ಧ ಕಪ್ಕಿನ್ನ ಸ್ವಲ್ಪ ಜಾಸ್ತಿ ಅಷ್ಟು ನೀರನ್ನು ಹಾಕಿ ಅದನ್ನು ಒಂದು ಈಟ ಆ ಬೆಲ್ಲ ಕರಗಿಸೋನು ತೀತ್ರಿ. ಬೆಲ್ಲ ಒಂದು ಈಟ್ ಕರಗಬೇಕು. ಆಮೇಲೆ ಒಂದು ಹೆಂಗೆ ಪಾಕ ಮಾಡ್ಬೇಕಂತ ಏನಿಲ್ಲ ರೀ, ಒಂದು ಈಟ್ ಅಂಟಂಟು ಬಂದ್ರೆ ಸಾಕ್ರಿ. ಹಂಗೆ ನೀವು ಇದನ್ನು ಕರಗಿಸ್ಬೇಕ್ರಿ ತೀತ್ರಲ್ಲ. ಅದೇನಿಲ್ಲ ರೀ, ನಡ್ಬಾರ್ದು ಒಂದು ಸ್ವಲ್ಪ ಚಮಚ ತೊಗೊಂಡು ತಿರುಗಾಡ್ಕೊತ ಇರಿ, ಅದು ತನ್ನಿಂದ ತಾನೇ ಕರಗ್ತೈತಿ ಮತ್ತು ಅಂಟಂಟು ತನ್ನಿಂದ ತಾನೇ ಬರ್ತೈತಿ ರೀ. ಈ ರೀತಿಯಾಗಿ ಆದ್ಮೇಲೆ ಆ ಬೆಲ್ಲನ ನಾವು ಸೋಸಿ ತೊಗೊಂಡ್ರಿ. ನೋಡಿ, ಬರಬ್ಬರಿಯಾಗಿ ಈ ರೀತಿಯಾಗಿ ಅದನ್ನು ಸೋಸಿ ತೊಗೊಂಡ್ರಿ ಅಂತಂದ್ರೆ ಅದೇನು ಕಸರ ಕಡ್ಡಿ ಇದ್ದಂದ್ರೂ ಹೋಗಿಬಿಡ್ತೈತಿ. ಈ ರೀತಿ ಅಂಟಂಟಾಗಿ ಬಂದ್ರೆ ಮುಗೀತು. ಇನ್ನು ಈ ಕಡೆ ಒಂದು ಕಡೆ ತುಪ್ಪ ಹಣ್ಣು ನೀವು ತಗೊಂಡ್ರೆ ಇಟ್ಬಿಡಿ. ಇನ್ನು ಯಾವ ರೀತಿ ಮಾಡಬೇಕು, ಮನೆಯೊಳಗೆ ಚಪಾತಿ ಮಾಡತ್ತಿರ್ತಿರಲಿಲ್ಲ, ಆ ಕಣಕ ಇತ್ತು ಅಂತಂದ್ರೆ ಡೈರೆಕ್ಟ್ ಅದನ್ನ ತೊಗೊಂಬರ್ರಿ, ಅದರಿಂದನೇ ಮಾಡೋದ್ರಿ. ಅದರಿಂದ ಉಳ್ಳಿಗಳನ್ನಾಗಿ ನೀವು ತಯಾರು ಮಾಡ್ಕೊಂಡು ಇಟ್ಕೊಂಡು ಮಾಡ್ಬೋದು ರೀ. ಇಲ್ಲ ಅಂತಂದ್ರೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊರಿ, ಅದಕ್ಕೊಂದು ಈಟು ಉಪ್ಪನ್ನು ಹಾಕಿ ನೀವು ನೀರು ಹಾಕಿ ಚೆಂದಂಗೆ ಅದಕ್ಕೊಂದು ತೊಗೊಂಬರ್ರಿ. ಹೆಂಗೆ ಬೇಕೋ ಹಂಗೆ ಮಾಡಿ ಕಣಕನ್ನ ಒಂದು ಈಟು ಗೋಧಿ ಹಿಟ್ಟಿನಾಗ ಎದ್ದು ನೀವು ಲಟ್ಸಕ್ಕೆ ಶುರು ಮಾಡ್ಬೇಕ್ರಿ. ಚೋಂಗೆ ಒಂದು ಈಸಿಯಾಗಿರುವಂಥ ರೆಸಿಪಿ ಮತ್ತು ವರ್ಷದಾಗ ಒಂದೋ ಸಲ ಮಾಡ್ತಿರ್ತೀರಲ್ರಿ, ಅದಕ್ಕೆ ಈ ರೀತಿ ಸಿಂಪಲ್ಲಾಗಿ ನೀವು ಒಂದು ಸಲ ಟ್ರೈ ಮಾಡಿ. ಆಮೇಲೆ ಎಲ್ಲನೂ ಭಾಳ ದೊಡ್ಡವಲ್ಲ, ಆಮೇಲೆ ಭಾಳ ತೆಳುವೂ ಅಲ್ಲ, ಆ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಬೇಕ್ರಿ. ಲಟ್ಟಿಸಿದಾದ ನಂತರ ಇದನ್ನು ಹೋಗಿ ತವೆ ಮೇಲೆ ಹಾಕಿ ನಾವು ಬೇಯಿಸುವಾಗ ನೆನಪಿಲ್ರಿ, ತುಪ್ಪ ಹಾಕಿ ಬೇಯಿಸ್ರಿ, ಭಾಳ ಚಲೋ ಆಗ್ತಾವೆ. ಹಾಗಂತೇಳಿ ತುಪ್ಪನ ಹಾಕಬೇಕನ್ನೋದು ಕೇಳಿದ್ರೆ ಇಲ್ಲರಿ, ಎಣ್ಣೆ ಹಾಕಿನೂ ಬೇಯಿಸ್ಬೋದು. ಆದರೆ ತುಪ್ಪ ಹಾಕಿ ಬೇಯಿಸಿ ಮಸ್ತಾಗಿ ಈ ಒಂದು ಚೋಂಗಿಯನ್ನು ಮಾಡಿದರೆ ಅವು ಭಾಳ ರುಚಿಯಾಗಿರ್ತಾವೆ. ನೋಡಿ, 2 ಮೈಯನ್ನು ಮ್ಯಾಲ ಕೆಳಗೆ ತಿರುಗಿಸಿ ತುಪ್ಪವನ್ನು ಹಾಕಿ ಒಂದು ಈಟ ನಿಮಗೆ ಏನರ ಲಟ್ಸುವಾಗ ಒಂದು ಈಟು ದಿಪ್ಪ ಇರಲಿ, ಆಮೇಲೆ ಭಾಳ ತಿಳಿನೂ ಇರಬಾರ್ದು ಅಂತೇಳಿ ಈ ರೀತಿಯಾಗಿ ನೀವು ಮಸ್ತಾಗಿ ಇವನ್ನ ಮಾಡ್ಕೊಳ್ಬೋದು ರೀ. ಏಕದಮ್ ಚೆಂದಂಗೆ ಆದ್ಮೇಲೆ ಅವನ ಒಂದು ಚಿಮಟ ತೊಗೊಂಡು ಈ ರೀತಿಯಾಗಿ ಒತ್ತಿದ್ರಿ ಅಂತಂದ್ರೆ ಇನ್ನು ಮುಂದೆ ಮಾಡೋಕ್ಕೆ ಅದು ಈಸಿ ಆಗ್ತೈತಿ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ರೀ. ಇದನ್ನು ತೊಗೊಂಬಂದ ಒಂದು ಪ್ಲೇಟ್ನಾಗ ಅಥವಾ ಯಾವುದೇ ಕಡೆ ಒಂದು ಪಾತ್ರದಾಗ ಇಟ್ಟ ಅದಕ್ಕೆ ಮ್ಯಾಲೆ ಇನ್ನೊಂದು ಈಟ್ ಬೇಕಂದ್ರೆ ತುಪ್ಪ ಹಾಕಿರಿ. ಅದ್ರ ಜೊತೆ ಬೆಲ್ಲದ ಪಾಕ ಅಥವಾ ಬೆಲ್ಲ ಏನು ಕರಗಿಸಿದ್ರಲ್ಲ ಇದೀಗ ಅದನ್ನು ಈಗ ನೀವು ಇದ್ರ ಮೇಲೆ ಹಾಕ್ಬೇಕ್ರಿ. ನೋಡಿ, ಒಂದೊಂದ್ರ ಮೇಲೂ ಒಂದು 4 ಸ್ಪೂನರೇ ಹಾಕಿರಿ. ಹಾಕಿದಾದ ನಂತರ ಇದ್ರ ಮೇಲೆ ಇದೇಗ ಏನೆಲ್ಲ ಹೂರ್ಣ ಮಾಡಿಟ್ಟಿದ್ರು ನೋಡ್ರಿ, ಅದನ್ನು ಉದುರಿಸಿಬಿಡ್ರಿ. ಅಂದ್ರೆ ಕೊಬ್ಬರಿ, ಡ್ರೈ ಫ್ರೂಟ್ಸ್, ಗಸಗಸಿ, ಏಲಕ್ಕಿ ಪುಡಿ ಇರ್ತಿರಲ್ಲ ಅದನ್ನೆಲ್ಲನೂ ಇದ್ರ ಮೇಲೆ ಹಾಕಿದ್ರಿ ಅಂತಂದ್ರೆ ಈ ಒಂದು ಚೋಂಗೆ ಕಂಪ್ಲೀಟ್ ಆಗ್ತೈತೆ ರೀ. ಹಿಂಗೆ ನೀವು ಸಿಂಪಲ್ ಆಗಿರುವಂತಹ ಚೋಂಗೆಯನ್ನು ಮಾಡೋದು. ಇನ್ನು ನೀವು ಕೇಳ್ಬೋದು, ಚೋಂಗೆ ಹಿಂಗೆ ಅಲ್ರಿ, ಅದು ಡಿಸೈನ್ ಇರ್ತೈತಿಲ್ರಿ ಅಂತೇಳಿ. ಅಕಸ್ಮಾತ್ ನಿಮ್ಮ ಕಡೆ ಅದಕ್ಕೆ ಮಣಿ ಸಿಗ್ತೈತಿ. ಮಣಿ ಇರಲಿಲ್ಲ ಅಂತಂದ್ರೆ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ನಾವೀಗ ತೋರ್ಸಕತ್ತೀವಿ. ಸೇಮ್ ಉಳ್ಳಿ ತೊಗೊಂಡು ಹಿಟ್ಟು ಹಚ್ಚಿ ಒಂದು ಹಿಟ್ಟು ಚೆಂದಂಗೆ ಲಟ್ಟಿಸ್ರಿ. ಚೆಂದಂಗೆ ಲಟ್ಟಿಸಿದಾದ್ಮೇಲೆ ಈ ರೀತಿಯೂ ನಾವು ಮೊದಲು ಮಾಡಿ ತೋರಿಸಿದ್ವಿ, ಅದು ಸಿಂಪಲ್ ಆಗಿರುವಂಥದ್ದು ರೀ. ಹಿಂಗೂ ನೀವು ಟ್ರೈ ಮಾಡ್ಬೋದು. ಆಮೇಲೆ ಅದಕ್ಕೆ ಒಂದು ಈ ರೀತಿಯಾಗಿ ಕೈಯಿಂದ ದಂಡಿ ಏನಿರ್ತೈತಿಲ್ಲ ಅದನ್ನು ಈ ರೀತಿಯಾಗಿ ಸುತ್ಕೊಂತ ಹೋದ್ರಿ ಅಂತಂದ್ರೆ ಅದು ಚೆಂದಂಗೆ ಡಿಸೈನ್ ಆಗ್ತೈತಿ ಮತ್ತು ನೋಡೋಕ್ಕೂ ಚೆಂದ ಕಾಣ್ತೈತಿ. ನಡ್ಬಾರ್ಗೆ ಈ ರೀತಿಯಾಗಿ ಒತ್ತಿದ್ರಿ ಅಂತಂದ್ರೆ ಇದು ಚೋಂಗೆ ಮಣಿ ಇರಲಾರ್ದ ಅಷ್ಟೇ ರೀ. ಚೋಂಗೆ ಮಣಿ ಇತ್ತಂದ್ರೆ ನೀವೇನು ಅದ್ರ ಮೇಲೆ ಒತ್ತೆ ತೊಗೊಂಡು ಬರಬ್ಬರಿಯಾಗಿ ತಿಡಿದ್ರಿ ಅಂತಂದ್ರೆ ಮುಗಿದು ಹೋಗ್ತೈತಿ, ಎಲ್ಲ ಡಿಸೈನೂ ಆಗ್ತೈತಿ. ಹಿಂಗೆ ಇರಲಾರ್ದವ್ರು ಮಾಡ್ಕೊಳ್ಬೋದು ಅಂತೇಳಿ ತೋರ್ಸಾಕತ್ತೀವಿ ಅಷ್ಟೇ ರೀ. ನೋಡಿ, ಈ ಒಂದು ಮಸ್ತಾಗಿರುವಂಥದ್ದನ್ನು ನೀವು ತವೆ ಮೇಲೆ ಹಾಕಿ ದಂಡಿಗೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿರಿ, ಯಾಕಂದ್ರೆ ಅಲ್ಲಿ ದಿಪ್ಪ ಇರ್ತೈತಿಲ್ಲ ಅದ ಚೆಂದಂಗೆ ಬೇಯಬೇಕು. ಆಮೇಲೆ ಇದೇನು ಇರ್ತೈತಿಲ್ಲ ಅದು ಸುತ್ತ ಬಾರ್ಡ್ರದಂಗೆ ಆದ್ಮೇಲೆ ನೀವು ಆದ್ಮೇಲೆ ಬೆಲ್ಲದ ಪಾಕದು ಎಲ್ಲ ಹಾಕಿದ್ರು ಅದು ಅಲ್ಲೇ ಕುಂದಿರ್ತೈತಿ, ಚೆಂದಂಗೂ ಆಗ್ತೈತಿ. ಇದೊಂದು ಈಸಿಯಾಗಿರುವಂತಹ ಚೋಂಗೆ. ಇಲ್ಲಿ ಚೆನ್ನಾಗಿ ನೀವು ಬೇಯಿಸ್ಬೇಕಾಗೈತಿ. ಅಂದ್ರೆ ಒಂದು ಸ್ವಲ್ಪ ಒತ್ತಿ ಬೇಯಿಸ್ರಿ, ದಂಡಿ ಅದು ಇತ್ತಾದಂತ. ಆಮೇಲೆ ರೀ ಈಗ ಇದನ್ನು ನೀವೇನು ಮಾಡ್ರಿ, ಕೆಳಗೆ ತೊಗೊಂಬಂದು ಸೇಮ್ ಇದೇಗ ಎಲ್ಲನೂ ಏನು ಹಾಕಿದ್ರಲ್ಲ ಅವು ಎಲ್ಲನೂ ಇದ್ರ ಮೇಲೆ ಸಹ ಹಾಕ್ಬೇಕು. ಆದರೆ ಇಲ್ಲಿ ಮತ್ತೊಂದು ತುಪ್ಪ ಹಾಕಕ್ಕೆ ಹೋಗೋದು ಬೇಕಾಗಿಲ್ಲ ರೀ.
ಈಗ ಸೇಮ್ ನೀವೇನು ಮೊದಲು ಬೆಲ್ಲದ ಪಾಕ ಮಾಡಿದ್ರಿ, ಬೆಲ್ಲದ ಪಾಕ ಹಾಕಿರಿ. ಅದಾದ ನಂತರ ನೀವು ಕೊಬ್ಬರಿ ತುರಿ ಆಮೇಲೆ ಉಳಿದಿದ್ದು ಏನೈತ್ರಲ್ಲ ಎಲ್ಲ ಅವ್ರನ್ನ ಅದನ್ನು ಹಾಕಿದ್ರಿ ಅಂತಂದ್ರೆ ಮುಗೀತು. ಇದೊಂದು ಈಸಿಯಾಗಿ ನೀವು ಸಿಂಪಲ್ಲಾಗಿ ಚೋಂಗೆ ಮನೆ ಇರಲಿಲ್ಲ ಅಂತಂದ್ರೂ ಈ ರೀತಿಯಾಗಿ ಚೋಂಗೆಯನ್ನು ಮಾಡ್ಕೊಳ್ಬೋದು ನೀವು. ನೋಡಿ, ಇದು ತಿನ್ನಕ್ಕಂತರೂ ಏಕದಮ್ ಭಾಳ ಭಾರಿ ಇರ್ತೈತಿ. ಇದನ್ನ ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ರೀ. ಅಷ್ಟು ಜಲ್ದಿ ಕೆಡೋ ಅಂಥದ್ದು ರೆಸಿಪಿನ ಅಲ್ರಿ. ನೋಡಿ, ಈ ರೀತಿಯಾಗಿ ನೀವು ಎಲ್ಲ ಚೋಂಗೆಗಳನ್ನ ಮಾಡಿ ಎಂಜಾಯ್ ಮಾಡಿರಿ. ನೀವು ಮೊಹರಮಕ್ಕೆ ಮಾಡ್ತಿರೋ ಅಥವಾ ಮುಗಿದ ಮೇಲೆ ಮಾಡ್ತಿರೋ ಅದು ನಿಮ್ಮ ಇಷ್ಟ. ಯಾವಾಗ ಬೇಕೋ ಆವಾಗ ಈ ಒಂದು ವಿಡಿಯೋವನ್ನು ನೋಡಿ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸಬ್ ರಿಚ ಸಬ್ಗೂ ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.